ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಬೇಸೆಡ್ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಬೀದರ್ನ ಶಾಸಕರಾದ ರಹೀಂ ಖಾನ್ ಅವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ರಫೈ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಮತ್ತೆ 2.5 ಮೊದಲೇ ಈ ಕಾರ್ಯಕ್ರಮದ ಕೇಳಿ, ಆಮೇಲೆ ಬೇರೆ ಸರ್ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್. ಇವತ್ತು ನಿನ್ನೆ ಚರ್ಚೆ ಮೊದಲೇ ಬಾರಿ ನಾವು ವಕ್ಫ್ ಅದಾಲತ್ ಮಾಡಬೇಕಂತ ತೀರ್ಮಾನ ಮಾಡಿ ನಿನ್ನೆ ಬೀದರಲ್ಲಿ ವಕ್ಫ್ ಅದಾಲತ್ ಮಾಡಿದ್ವಿ. ಅಲ್ಲಿ 187 ಅರ್ಜಿಗಳು ಬಂದಿವೆ. ಆ ಸಂಬಂಧಕ್ಕೆ ಇವತ್ತು ಮಾನ್ಯ ಅಧಿಕಾರಿಗಳದ್ದು ನಾನು ಮೀಟಿಂಗನ್ನು ಕರೆದಿದ್ದೆ. ಡಿ ಸಿ ನೇತೃತ್ವದಲ್ಲಿ ಅಧಿಕಾರಿಗಳು ಮೀಟಿಂಗ್ ಬಂದಿದೆ. ಎಲ್ಲ ಮುನ್ಸಿಪಾಲ್ಟಿಯಲ್ಲಿ, ನಮ್ಮ ಡಿ ಸಿ ಅವರಲ್ಲಿ, ಎ ಸಿ ಕೌಂಟಲ್ಲಿ ಎಲ್ಲ 30 ದಿನ ಮಾಡ್ತೀರಂತ ಡಿ ಸಿ ಅವರು ಮಾತು ಕೊಟ್ಟಿದ್ದಾರೆ. ಭಾಳಷ್ಟು ಖಾತಾಗಳು ಆಗಿದೆ, ಎನ್ಕ್ರೋಚ್ಮೆಂಟ್ ಆಗಿದೆ, ಪ್ರಾಪರ್ಟಿಗಳು ಭಾಳಷ್ಟು ಎನ್ಕ್ರೋಚ್ಮೆಂಟ್ ಆಗಿತ್ತು. ಆಮೇಲೆ ಭಾಳ ಎನ್ಕ್ರೋಚ್ಮೆಂಟ್ ಖಬ್ರಸ್ತಾನಿ ಲ್ಯಾಂಡ್ ಕೇಳಿತ್ತು. ಅದೆಲ್ಲ ಭಾಳಷ್ಟು ಎನ್ಕ್ರೋಚ್ಮೆಂಟ್, ಎಲ್ಲಕ್ಕಿಂತ ಹೆಚ್ಚಾಗಿ ಎನ್ಕ್ರೋಚ್ಮೆಂಟ್ ಆಗಬೇಕಾಗಿತ್ತು. ಆಮೇಲೆ ಖಾತಾಗಳು ಆಗಬೇಕಾಗಿತ್ತು. ಅರ್ಜಿಗಳು ಬಂದಿತ್ತು. 1 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, 1 ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು. ನಿನ್ನೆ 67 ಖಾತಾ ಇವತ್ತು ಮಾಡಿ ಮಾನ್ಯ ಸಿ ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವತ್ತು ಒಬ್ಬ ಸಂಬಂಧಪಟ್ಟಂಗೆ ಒಂದು 3-4 ವರ್ಷದಿಂದ ಪೆಂಡಿಂಗ್ ಇತ್ತು. 67 ಖಾತಾಗಳು ಇವತ್ತು ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ ನಮಗೆ. ಸರ್ ನಿನ್ನೆ ಒಂದೆಲ್ಲ ಒಟ್ಟಾಗಿ ಒಂದಾಗಿ ಸರ್ ಬಹಳ ಚರ್ಚೆಗೆ ಗ್ರಾಸ ಆಗ್ತಿದೆ ಸರ್. ನಮ್ಮ ಎಂಪಿನೂ ನಮ್ಮವರಿದ್ದಾರೆ, ವಿಡಿಯೋ ಆಯ್ತಲ್ಲ ಸರ್ ಸಾಕ್ಷಿ. ನಾನು ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜ ಹೇಳ್ಬೇಕು ತಾನೆ. ಸೋಷಿಯಲ್ ಮೀಡಿಯಾದ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಅದೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಅಲ್ಲ ಅಂದ್ರೆ 2 ಕಡೆ ಚರ್ಚೆ ಆಗ್ತಿದೆ ಸರ್. ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವ್ರು ಎಷ್ಟು ತಗೊಂಡು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು ತಗೊಂಡು 6 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಇಸ್ಕೊಂಡು ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದ್ ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದಿ. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದ್ ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದ ನಾವು ಮುಸಲ್ಮಾನರು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವತ್ತಿಂದ ಒಂದೇ ಮಾತಾಡೋದು, ಅವ್ರು ಕೇಳೋದ್ರಲ್ಲಿ ಯಾರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅವರ ಅಭಿಪ್ರಾಯ ಅವ್ರ ಸಮಾಜಕ್ಕೋಸ್ಕರ ಕೇಳ್ತಾರೆ, ತಪ್ಪೇನಿದೆ. ನೀವು ಹಾಗಾಗಿ ನಾನೇನು ನಾವೇನ್ ಕೇಳಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅಲ್ಲಿ ತೀರ್ಮಾನ ಮಾಡಬೇಕಾಗಿರೋದು. ನಾವು ತೀರ್ಮಾನ ಮಾಡಕ್ಕೆ ನೀವು DCM ಆಕಾಂಕ್ಷಿದ್ದೀರಾ ಸರ್? ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮಾಡಿದ್ರು ಕೆಲಸ ಮಾಡ್ತೀವಿ, ಮಾಡಿಲ್ಲ